ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾನು ಸೋಲಾರ್ ಅಂದರೆ ಸೌರ ಒಂದು ಸಿಸ್ಟಮ್ನಲ್ಲಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಎಲ್ಲ ಹೂಡಿಕೆ ಮಾಡ್ಬೋದು, ಅದರ ಹಣಕಾಸಿನ ಕುರಿತಾದಂಥ ವಿಚಾರಗಳನ್ನು ಇಂದು ನಾನು ಮಾತಾಡಲಿದ್ದೇನೆ. ಸ್ನೇಹಿತರೆ, ಅದಕ್ಕೂ ಮುಂಚೆ KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ವಿಡಿಯೋಸ್ಗಳನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ, ಆಗಿದ್ದಾಗ ನೀವು ತಿಳ್ಕೊಬೇಕು ಅಂತಂದರೆ ಮಾಹಿತಿನ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ನೀವು ಒತ್ತಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಸೋಲಾರ್ ಸಿಸ್ಟಮ್ ಅಂತಂದರೆ ನಮಗೆ ಗೊತ್ತೇ ಇದೆ, ಸೂರ್ಯನಿಂದ ಬರುವಂತಹ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಹೇಗೆ ಆ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡು ಮಾಡಬಹುದು ಅನ್ನೋದನ್ನು ನಾವು 21ನೇ ಶತಮಾನದ ಈ ಒಂದು ಶತಮಾನದಲ್ಲಿ ಹಲವಾರು ರೀತಿಯಾದಂಥ ಉಪಕರಣಗಳನ್ನು ಸೌರ ಶಕ್ತಿಯ ಮೂಲಕ ನಾವು ಚಲಾವಣೆ ಮಾಡ್ತಾ ಇದ್ದೇವೆ ಅನ್ನೋ ವಿಚಾರ. ಸೊ ಖಾಸಗಿಯಾಗಿ ಸಹ ಸೌರ ಫಲಕಗಳನ್ನು ಹಾಕಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದಾಗಿದೆ, ಮತ್ತು ವೈಯಕ್ತಿಕವಾಗಿಯೂ ಸಹ ಒಂದು ಗೃಹಕ್ಕೆ ಬೇಕಾದಂಥ ಒಂದು ಕುಟುಂಬಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಒಂದು ಮನೆಯ ಮೇಲ್ಛಾವಣಿಯಲ್ಲಿಯೂ ಸಹ ಈ ಸೋಲಾರ್ ಸಿಸ್ಟಮ್ನ ಅಳವಡಿಕೆಯ ಮೂಲಕ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು ಅನ್ನೋಂಥ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಸೌರ ಫಲಕಗಳಲ್ಲಿ ನೀವು ಹೂಡಿಕೆ ಮಾಡಬಹುದಾ ಅಂತಂದರೆ ಹೌದು, ಮಾಡ್ಬೋದು. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ಗಳು ಸಹ ಇತ್ತೀಚಿನ ಕಾಲದಲ್ಲಿ ಬಂದಿದೆ. ಈ ಒಂದು ವಿಡಿಯೋ ಕೇವಲ ಮಾಹಿತಿಗೋಸ್ಕರ ಅಥವಾ ಶೈಕ್ಷಣಿಕ ಒಂದು ವಿಡಿಯೋ ಆಗಿದೆ. ಅದರಿಂದ ಇದು ಯಾವುದೇ ರೀತಿಯಾಗಿ ಹಣಕಾಸಿನ ಅಥವಾ ಇನ್ವೆಸ್ಟ್ಮೆಂಟ್ ವಿಡಿಯೋ ಅಲ್ಲ. ನೀವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಹತ್ರ ಹೋಗ್ಬಿಟ್ಟು, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಹತ್ರ ಹೋಗಿ ಸೂಕ್ತ ಸಲಹೆನ ತಗೊಂಡು ನೀವು ಈ ರೀತಿಯಾದಂಥ ಹಣಕಾಸಿನ ಯಂತ್ರಗಳಲ್ಲೂ ಸಹ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗ್ಬೋದು ಅನ್ನೋ ವಿಚಾರ. ಇದು ಯಾವುದೇ ರೀತಿಯಾದಂಥ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಥವಾ ಶೇರ್ ಮಾರ್ಕೆಟಿಗೆ ಲಿಂಕ್ ಆಗಿರುವಂಥ ಒಂದು ವ್ಯವಸ್ಥೆ ಅಲ್ಲ. ಯಾಕೆಂತಂದರೆ ಸೌರ ಫಲಕ ಮತ್ತು ಸೌರ ಈ ಒಂದು ಶಕ್ತಿಯಲ್ಲಿ ವಿದ್ಯುತ್ ಉತ್ಪಾದನೆ ಹೇಗೆ ಮಾಡಬೇಕು ಅನ್ನೋಂಥ ವಿಚಾರ ಏನಿದೆ, ಇದು ಪ್ರತ್ಯೇಕವಾದಂಥ ಒಂದು ಕ್ಷೇತ್ರವಾಗಿದೆ. ಇದು ಪುನರ್ ನವೀಕರಿಸಬರುವಂತಹ ಅಂದರೆ ರಿನ್ಯೂವಬಲ್ ಎನರ್ಜಿ, ನವೀಕರಿಸುವಂತಹ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಮತ್ತೆ ಮರುಬಳಕೆ ಮಾಡ್ಬೋದು ಈ ಒಂದು ಎನರ್ಜಿಯಲ್ಲಿ, ಅಂದರೆ ಸೌರ ಫಲಕದ ಮೂಲಕ ಅನ್ನುವಂಥ ವಿಚಾರ. ವಿದ್ಯುತ್ ಶಕ್ತಿಯನ್ನು ಮತ್ತೆ ಉತ್ಪಾದನೆ ಮಾಡ್ಬೋದು ಅನ್ನೋಂಥ ವಿಚಾರ. ಸೊ ಈ ಒಂದು ಸೌರಶಕ್ತಿ ನಾವು ಬಳಸ್ಕೊಂಡು ಹೇಗೆ ವಿದ್ಯುತ್ ಶಕ್ತಿನ ನಾವು ಉಪಯೋಗಿಸ್ತೇವೆ, ಅದೇ ರೀತಿ ಖಾಸಗಿಯಾಗಿ ಮತ್ತು ಕಮರ್ಷಿಯಲ್ ಆಗಿ ಸಹ ಬಹಳಷ್ಟು ಜನ ಮಾರ್ಕೆಟ್ನಲ್ಲಿ ಇದ್ದಾರೆ. ವಾಣಿಜ್ಯ ರೂಪದಲ್ಲಿ ಅವರೇನು ಮಾಡ್ತಾರೆ, ಸೌರ ಫಲಕಗಳನ್ನು ತಮ್ಮ ಒಂದು ವಾಣಿಜ್ಯ ಕ್ಷೇತ್ರಗಳಲ್ಲಿ, ತಮ್ಮ ವಾಣಿಜ್ಯ ಕಟ್ಟಡಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ಅದು ಸರ್ಕಾರಿ ಕಟ್ಟಡಗಳ ಮೇಲೂ ಸಹ ಸೌರ ಫಲಕವನ್ನು ಜೋಡಣೆ ಮಾಡಲಾಗುತ್ತೆ, ಮತ್ತು ಈ ವಾಣಿಜ್ಯ ಸಂಕೀರ್ಣಗಳಲ್ಲಿ ಸಹ, ಮತ್ತು ಶಾಲಾ ಕಾಲೇಜಸ್ಗಳಲ್ಲಿ, ಮತ್ತು ಹಲವಾರು ರೀತಿಯಾದಂತಹ ಈ ಒಂದು ವ್ಯವಸ್ಥೆ ಅಂದರೆ ಇನ್ಸ್ಟಿಟ್ಯೂಷನ್ಸ್ ನಾವೇನು ಕರಿತೀವಿ, ಇನ್ಸ್ಟಿಟ್ಯೂಷನ್ಸ್ಗಳ ಮೇಲೆ ಸಹ, ಅಥವಾ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಫ್ಯಾಕ್ಟ್ರಿ ಅಲ್ಲದೆ ಒಂದು ಸಾಫ್ಟ್ವೇರ್ ಕಂಪನಿ ಆಗಿರ್ಬೋದು, ಈ ರೀತಿ ಬಹಳಷ್ಟು ಒಂದು ಕಟ್ಟಡಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತೆ ಅನ್ನುವಂಥ ವಿಚಾರ. ಈ ರೀತಿ ಸೌರ ಫಲಕದ ಅಳವಡಿಕೆಯಿಂದ ಹಣವನ್ನು, ಸಬ್ಸಿಡಿನ ಸಹ ಸರ್ಕಾರ ಸಹ ಕೊಡ್ತಾ ಇದೆ ಅನ್ನುವಂಥ ವಿಚಾರ, ಸೌರ ಫಲಕದ ಒಂದು ಅಳವಡಿಕೆಗೋಸ್ಕರ ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಸಹ ಏನು ಅಂದರೆ ಆಪರೇಷನ್ಸ್ ಅಥವಾ ಈ ಒಂದು ಸೌರ ಫಲಕದಿಂದ ಹಣವನ್ನು ಉತ್ಪಾದನೆ ಮಾಡೋಕ್ಕಾಗತ್ತಾ ಅಂತಂದರೆ, ವಿದ್ಯುತ್ ಉತ್ಪಾದನೆ ಮೂಲಕ ಕನಿಷ್ಠ ವಿದ್ಯುತ್ತಿಗೆ ಎಷ್ಟು ದರ ನಿಗದಿಯಾಗಿರುತ್ತೋ ಆ ದರದ ಅನ್ವಯ ಹಣವನ್ನು ಸಹ ನೀವು ಪಾವತಿ ಮಾಡಬೇಕಾಗುತ್ತೆ ಅನ್ನೋಂಥ ವಿಚಾರ. ಸಾಧಾರಣವಾಗಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಪಾರ್ಷಿಯಲ್ ಆಗಿ ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತು PPP ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ಸಹ ಈ ಒಂದು ಸೌರ ಫಲಕದ ಅಳವಡಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅನ್ನೋದು ವಿಚಾರ. ಖಾಸಗಿಯಾಗಿ ಸಹ ನಾನು ಹೇಳ್ದಂಗೆ ಈ ಡಿಫ್ರೆಂಟ್ ಆದಂತಹ ಈ ಸೌರ ಫಲಕಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ಗಳಿದೆ. ಅದರಲ್ಲಿ ಸಸ್ಟ್ವೆಸ್ಟ್ ಅನ್ನೋದು ಒಂದು ವೆಬ್ಸೈಟ್ ಆಗಿದೆ. ಅದರಲ್ಲಿ ನೀವು ಹೋಗ್ಬಿಟ್ಟು ಈ ರೀತಿಯಾದಂಥ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ಗಳ ಮೇಲೆ ನೀವು ಹೂಡಿಕೆನ ಮಾಡ್ಬೋದು. ಎಲ್ಲಿ ಹೂಡಿಕೆ ಮಾಡಲಾಗುತ್ತೆ, ಯಾವ ರೀತಿ, ಯಾವ ಪ್ರದೇಶದಲ್ಲಿ ಇದನ್ನು ಹೂಡಿಕೆ ಮಾಡಲಾಗಿದೆ, ಅಂದರೆ ಆ ಒಂದು ಅಳವಡಿಕೆ ಮಾಡಲಾಗುತ್ತೆ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ಗಳನ್ನ ಅನ್ನುವಂಥ ಎಲ್ಲ ಸಂಪೂರ್ಣ ಮಾಹಿತಿನ ಸಹ ಆ ಪ್ರಾಜೆಕ್ಟ್ಸ್ನಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಅದರ ಅವಧಿ ಎಷ್ಟು, 1 ವರ್ಷ, 6 ತಿಂಗಳು, ಈ ರೀತಿ ಸಹ ಅವಧಿಗಳಿದೆ. ಈ ಸಸ್ಟ್ವೆಸ್ಟ್ ಬಿಟ್ಟು ಪೈಸೆ ಅಂತ PYSE ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲೂ ಸಹ ನೀವು ಸೌರ ಫಲಕಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನೀವು ನಿಮ್ಮ ಒಂದು ಹಣಕಾಸನ್ನು ತೊಡಗಿಸ್ಕೊಬೋದು ಅನ್ನೋದನ್ನು ಸಹ ಆ ಒಂದು ವೇದಿಕೆ ಹೇಳುತ್ತೆ. ಆ ಒಂದು ವೆಬ್ಸೈಟಲ್ಲಿ ಸಹ ನೀವು ಹೋಗಿ ನೋಡಿದ್ರೆ ನಿಮಗೆ ಹಲವಾರು ಮಾಹಿತಿ ಸಿಗುತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ ಏನು ಲಾಭ ಇದೆ ಅಂದರೆ, ನಿಮಗೆ ಈ FDಯಲ್ಲಿ ಕೊಡುವಂಥ ಬಡ್ಡಿಗಿಂತ ಜಾಸ್ತಿ ಬಡ್ಡಿ ದರದಲ್ಲಿ ಈ ರೀತಿಯಾದಂಥ ಒಂದು ಹಣಕಾಸಿನ ಯಂತ್ರದಲ್ಲಿ ನೀವು ಹಣವನ್ನು ತೊಡಗಿಸ್ಕೊಂಡು ಅದರ ಮೂಲಕ ನೀವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಗಳಿಸ್ಬೋದು ಅನ್ನೋಂಥ ವಿಚಾರ. ಕೆಲವೊಂದು ಪ್ರಾಜೆಕ್ಟ್ಸ್ಗಳಲ್ಲಿ ಟ್ಯಾಕ್ಸಿನ ಒಂದು ರಿಯಾಯಿತಿ ಸಹ ಇರುತ್ತೆ. ಆ ರೀತಿ ಪ್ರಾಜೆಕ್ಟ್ಸ್ಗಳು ಸಹ ಕೆಲವೊಂದು ಪ್ಲಾಟ್ಫಾರ್ಮ್ಸಲ್ಲಿ ಅವೈಲೇಬಲ್ ಆಗಿದೆ ಸೌರ ಫಲಕಕ್ಕೆ ಸಂಬಂಧಪಟ್ಟಂತೆ. ಆದ್ದರಿಂದ ಇದನ್ನು ಸೂಕ್ತವಾಗಿ ನೀವೇ ಖುದ್ದಾಗಿ ರಿಸರ್ಚ್ ಮಾಡಬೇಕಾಗತ್ತೆ, ಅನಲೈಸಿಸ್ ಮಾಡಬೇಕಾಗತ್ತೆ. ಹಲವಾರು ಫ್ಯಾಕ್ಟರ್ಸ್ಗಳು ಇರುತ್ತೆ ಇದರಲ್ಲಿ. ಸೌರ ಫಲಕದಲ್ಲಿ ಎಫಿಷಿಯನ್ಸಿ ಕೊರತೆಯಿಂದ ಸಹ ವಿದ್ಯುತ್ ಉತ್ಪಾದನೆಯಲ್ಲಿ ಕಮ್ಮಿ ಉಂಟಾಗ್ಬೋದು.
ಕೊರತೆ ಉಂಟಾಗಬಹುದು. ಅದರ ಮೂಲಕ ಯೂನಿಟ್ಸ್ನಲ್ಲಿ ಬರುವಂಥ ಒಂದು ದರದ ಏನಿದೆ ಆ ದರದಲ್ಲಿ ಸಹ ವ್ಯತ್ಯಯಗಳು ಆಗಬಹುದು. ಅದಕ್ಕೆ ತಕ್ಕಂತೆ ನಿಮಗೆ ಬರುವಂತಹ ಇಂಟ್ರೆಸ್ಟ್ ರೇಟ್ಸಲ್ಲಿ ಸಹ ಕೆಲವು ಬಾರಿ ಫ್ಲಕ್ಚುಯೇಷನ್ ಆಗುತ್ತೆ. ಕೆಲವೊಂದು ಮಾಡೆಲ್ಸಲ್ಲಿ ಮಂತ್ಲಿ ಇನ್ಕಮ್ ಆಗಿ ಸಹ ಬರತ್ತಂಗೆ ಪ್ಯಾಸಿವ್ ಇನ್ಕಮ್ ರೀತಿಯಲ್ಲಿ ಸಹ ಈ ಸೌರ ಫಲಕದಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಮಂತ್ಲಿ ಒಂದಿಷ್ಟು ಅಮೌಂಟ್ ಅಂತ ಸಹ ಸಿಗುವಂತಹ ಒಂದು ಸೌಲಭ್ಯವನ್ನು ಸಹ ಕೆಲವು ಪ್ಲಾಟ್ಫಾರ್ಮ್ಸ್ಗಳು ಮಾಡಿದೆ ಅನ್ನುವಂಥ ವಿಚಾರ. ಇದು ಸೌರ ಫಲಕದ ಮೂಲಕ ಸೌರ ಫಲಕಕ್ಕೆ ನೀವು ಇನ್ವೆಸ್ಟ್ ಮಾಡೋದರ ಮೂಲಕ ಒಂದು ಪ್ಲಾಟ್ಫಾರ್ಮಿನ ಮುಖೇನ, ಆ ಪ್ಲಾಟ್ಫಾರ್ಮ್ ಏನಂದ್ರೆ ಇನ್ವೆಸ್ಟರ್ಸ್ಗಳನ್ನ ಮತ್ತೆ ಪ್ರೊಡ್ಯೂಸರ್ಸ್ ಯಾರ ಸೌರ ಫಲಕ ತಯಾರಿಕರಿದ್ದಾರೆ ಅವರು, ಮತ್ತೆ ಯಾರು ಅದನ್ನು ಅಳವಡಿಸ್ಕೊಳ್ತಾ ಇರೋ ಗ್ರಾಹಕರು, ಎಂಡ್ ಯೂಸರ್ ಅಂತ ನಾವೇನು ಕರಿತೀವಿ ಅವರು ಎಲ್ಲರನ್ನೂ ಸಹ ಒಂದೇ ಒಂದು ಇದರಲ್ಲಿ ತಗೊಂಬಂದು ಒಂದು ವೇದಿಕೆ ಮೂಲಕ ಆ ಒಂದು ಪ್ಲಾಟ್ಫಾರ್ಮ್ನ ನಿರ್ಮಿಸಲಾಗಿದೆ. ಪೈಸೆ ಅನ್ನೋ ಪ್ಲಾಟ್ಫಾರ್ಮ್ ಮತ್ತೆ ಸಸ್ವೆಸ್ಟ್ ಅನ್ನೋ ಪ್ಲಾಟ್ಫಾರ್ಮ್. ಸಸ್ವೆಸ್ಟ್ ಅಂದರೆ SUSVEST ಅಂತ ಹೇಳಿ ಗೂಗಲ್ ಸರ್ಚಲ್ಲಿ ಕೊಟ್ಟರೆ ನಿಮಗೆ ಸಿಗುತ್ತೆ ಅನ್ನೋಂಥ ವಿಷಯ. ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ. ಅದು ಇದೇ ರೀತಿಯಾದಂಥ ಇನ್ನೂ ಹಲವಾರು ಉಪಯುಕ್ತಕರವಾದಂಥ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ಗಳು ಬರ್ತಾ ಇದೆ. ಅದನ್ನು ನೀವು ಸೂಕ್ತವಾಗಿ ಆಗಿಂದಾಗ ಪಡ್ಕೊಬೇಕು ಅಂತಂದರೆ ನೀವು ಪಕ್ಕದಲ್ಲಿರುವಂಥ ಬೆಲ್ ಚಿಹ್ನೆಯನ್ನು ಒತ್ತೋದ್ರ ಮೂಲಕ ನಮಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದ್ರ ಮೂಲಕ ಫ್ರೀಯಾಗಿ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ಬೋದು ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಸಲಹೆಗಳೇನಾದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.